ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಬರ್ತಾ ಇದೆ. ಈಗಾಗಲೇ ನಗರದ ಬಹುತೇಕ ರಸ್ತೆಗಳಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ತದೆ. ಪ್ರಮುಖವಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಣಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿವಾನಂದ ಸರ್ಕಲ್ನಲ್ಲಿ ರೈಲ್ವೆ ಅಂಡರ್ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿದೆ. ಅಂಡರ್ಪಾಸ್ನಲ್ಲೇ ಸಿಲುಕಾಕೊಂಡಿರುವಂಥ ಒಂದು ಕಾರೀಗ ರೈಲ್ವೆ ಅಂಡರ್ಪಾಸ್ ಅಂದರೆ ಶಿವಾನಂದ ಸರ್ಕಲ್ ಬಳಿಯ ರೈಲ್ವೆ ಅಂಡರ್ಪಾಸ್ನಲ್ಲಿ ಸಿಕ್ಕಾಕೊಂಡು ನೋಡ್ತಾ ಇದ್ದಾರೆ ದೃಶ್ಯಗಳು ಬರ್ತಾ ಇದೆ. ಈಗಾಗಲೇ ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ CBD ಏರಿಯಾ ಅಂತೆ ಅಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಹುತೇಕ ಸಮಸ್ಯೆಗಳು ಆ ಭಾಗದಲ್ಲಿ ಎದ್ದು ಕಾಣ್ತಾ ಇದೆ. ಒಂದು ಕಡೆಗೆ ಶಿವಾನಂದ ಸರ್ಕಲ್ಗೆ ಎಂಟ್ರಿ ಕೊಡುವಂಥ ರಸ್ತೆ ಈಗ ನೀರಿನಿಂದ ಮುಳುಗಡೆ ಆಗಿದ್ದರೆ ಈ ಒಂದು ಅಂಡರ್ಪಾಸ್ನಲ್ಲಿ ಕಾರು ಸಿಲುಕಾಕೊಂಡು ವಾಹನ ಸಂಚಾರವೇ ಅಸ್ತವ್ಯಸ್ತವಾಗಿರುವಂಥ ಒಂದು ಘಟನೆ ಈಗ ನಡೆದಿದೆ. ಇದರ ಜೊತೆಗೆ ವಿಧಾನಸೌಧ, ಕಾರ್ಪೊರೇಷನ್, ಶಾಂತಿನಗರ ಸೇರಿದಂತೆ ಸುತ್ತಮುತ್ತಲಿನ ಏರಿಯಾಗಳಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಇದರಿಂದಾಗಿ ನಗರದ ಸಂಚಾರದಲ್ಲಿ ಸಾಕಷ್ಟು ಅವ್ಯವಸ್ಥೆ ಉಂಟಾಗಿದ್ರೆ, ಅಸ್ತವ್ಯಸ್ತ ಉಂಟಾಗಿದ್ರೆ, ಇದರ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಕೂಡ ನೀರು ನುಗ್ಗಿದೆ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಆ ಅಂಡರ್ಪಾಸ್ನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀರು ನಿಂತಿದ್ದ ಪರಿಣಾಮ ಈಗ ಕಾರುಗಳು ಕೂಡ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲೊಂದು ಕಾರಲ್ಲೇ ಸಿಲುಕಾಕೊಂಡಿತ್ತು. ಹೀಗಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ, ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರಿನ ಶಾಂತಿನಗರದಲ್ಲಿ ಈಗ ಮಳೆ ಉಂಟಾಗಿದೆ. ಇನ್ಫ್ಯಾಕ್ಟ್ ರಿಚ್ಮಂಡ್ ಸರ್ಕಲ್ನಲ್ಲಿ ಸವಾರು ಪರದಾಟ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಮಳೆ ರಸ್ತೆಯಲ್ಲೇ ನೀರು ರಸ್ತೆಯಲ್ಲೇ ನಿಂತಿರುವಂಥ ಕಾರಣ ಸಂಚಾರಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತದೆ. ಕಳೆದ 20 ನಿಮಿಷದಿಂದ ಸುರಿತಾ ಇರುವಂಥ ಮಳೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಸಾಕಷ್ಟು ಸಂಚಾರ ಅಸ್ತವ್ಯಸ್ತವಾಗಿದೆ. ನೋಡ್ತಾ ಇರುವ ಬೆಂಗಳೂರಿನ ಬೇರೆ ಭಾಗದಿಂದ ಬರ್ತಾ ಇರುವಂಥ ದೃಶ್ಯ ಇದು. ಬಹುಶಃ ವಿಧಾನಸೌಧ, ರಿಚ್ಮಂಡ್ ಸರ್ಕಲ್ ಈ ಭಾಗದಿಂದ ಬರ್ತಾ ಇರುವಂಥ ದೃಶ್ಯ. ಇಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರೆಸಿಡೆನ್ಸಿ ರಸ್ತೆ, ರಿಚ್ಮಂಡ್ ಸರ್ಕಲ್ ಸೇರಿದಂತೆ ಬೇರೆ ಭಾಗದಲ್ಲೂ ಕೂಡ ಈಗ ಸಂಚಾರ ಸಾಕಷ್ಟು ಕಷ್ಟ ಸಾಧ್ಯವಾಗ್ತಾ ಇದೆ. ಯಾಕೆಂದರೆ ಭಾರೀ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಹೀಗಾಗಿ ನಗರದ CBD ಏರಿಯಾ ಏನಿದೆ, CBD ಏರಿಯಾದ ಸಂಚಾರ ದಟ್ಟಣೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ನೋಡ್ತಾ ಇದ್ದೀರಾ, ಸಿಗ್ನಲ್ ಇದ್ದರೂ ಕೂಡ ಜನ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಇದ್ದಾರೆ, ಸಾಕಷ್ಟು ಪರದಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಾಹನ ಸವಾರರು, 2 ವೀಲರ್ ಸವಾರರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಇದರ ನಡುವೆ ಅನೇಕ ತಗ್ಗು ಪ್ರದೇಶದ ಮನೆಗಳಿಗೂ ಕೂಡ ನೀರು ನುಗ್ಗಿರುವ ಬಗ್ಗೆ ವರದಿ ಆಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಅಂಡರ್ಪಾಸ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದ್ದು ಕೂಡ ನೀರು ನಿಂತಿರುವಂಥ ಪರಿಣಾಮ ಕೆಲವರು ದುಸ್ಸಾಹಸಕ್ಕೆ ಮುಂದಾಗ್ತಾ ಇದೆ. ಇದರಿಂದ ಅನೇಕ ಎಡವಟ್ಟುಗಳಾಗಿರುವಂಥ ಉದಾಹರಣೆಗಳು ಕೂಡ ಈ ಹಿಂದೆ ಆಗಿದೆ. ಇದರ ನಡುವೆ ನಗರದ ಶಿವಾನಂದ ಸರ್ಕಲ್ನಲ್ಲಿ ಈಗಾಗಲೇ ಕಾರು ನೀರಿನಲ್ಲಿ ಸಿಲುಕಾಕೊಂಡಿರೋ ಬಗ್ಗೆ ಕೂಡ ವರದಿಯಾಗಿದೆ. ಇದರ ಜೊತೆಗೆ ಬೇರೆ ಭಾಗದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸೇರಿದಂತೆ GBA ಸಿಬ್ಬಂದಿಗಳು ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ. ಇನ್ನು ಮಳೆ ಜಾಸ್ತಿ ಆಗ್ತಾ ಇದ್ದಂತೆ ಮರಗಳು ಕೂಡ ಉರುಳಿ ಬೀಳುವಂಥ ಒಂದು ಆತಂಕ ಎದುರಾಗ್ತಾ ಇದೆ. ಈ ಬಗ್ಗೆ ನಮ್ಮ ವರದಿಗಾರರು ಕೂಡ ಬೇರೆ ಭಾಗದಿಂದ ವರದಿಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ತೊಂದರೆ ಆಗಿದೆ ನಮ್ಮ ರಿಪೋರ್ಟರ್ಗಳು ಕೊಟ್ಟಿರುವಂಥ ವಿಶೇಷವಂತ ರಿಪೋರ್ಟನ್ನು ನೋಡಬನ್ನಿ. ಬೆಂಗಳೂರಲ್ಲಿ ಸಂಜೆ 6 ಗಂಟೆ ಬಳಿಕ ಸುರಿದಂತಹ ದೊಡ್ಡ ಮಳೆ ಸದ್ಯಕ್ಕೀಗ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಪ್ರತಿ ಬಾರಿಯೂ ಕೂಡ ಶಾಂತಿನಗರ, ರಿಚ್ಮಂಡ್ ಸರ್ಕಲ್ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಬೆಂಗಳೂರಲ್ಲಿ ಸಣ್ಣದಿಂದ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದರೂ ಕೂಡ ಈ ರೀತಿಯಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರಿಚ್ಮಂಡ್ ಸರ್ಕಲ್, ಶಾಂತಿನಗರ ಸುತ್ತಮುತ್ತ ಭಾಗದಲ್ಲಿ ಆಗಿರುವಂತಹ ಮಳೆಯ ಅನಾಹುತಗಳು. ನೀವು ನೋಡ್ಬೋದು ಬೆಂಗಳೂರಿನ ರಸ್ತೆಗಳು ನಿಜಕ್ಕೂ ಕೂಡ ಆ ರೀತಿಯಂಥ ಕೆಪಾಸಿಟಿ ಇಲ್ವಾ ಅಥವಾ ಒಳಚರಂಡಿಗಳ ವ್ಯವಸ್ಥೆ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಫೇಲ್ ಆಗಿದೆ ಅನ್ನೋಂಥ ಸ್ಥಿತಿ. ಯಾಕೆಂದರೆ ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು ವಾಹನ ಸವಾರರಾಗಿರ್ಬೋದು, ಕಾರ್ ಚಾಲಕರಾಗಿರ್ಬೋದು, ಬಹುತೇಕ ಸಿಟಿ ಮಂದಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಪರದಾಟ ಕಂಡು ಬರುತ್ತೆ. ಯಾಕೆಂದರೆ ಆ ರೀತಿಯಿಂದ ದೊಡ್ಡ ಸರ್ಕಸ್ ಕೂಡ ಕಂಡು ಬರುವಂಥದ್ದು. ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ರಿಚ್ಮಂಡ್ ಸರ್ಕಲ್ ಬಹುತೇಕ ಭಾಗಗಳಲ್ಲಿ ಈ ರಸ್ತೆ ಬದಿ ವ್ಯಾಪಾರ ಮಾಡುವಂಥ ಸ್ಥಿತಿಗತಿಗಳು. ಯಾಕೆಂದರೆ ಕಳೆದ ಒಂದು ವಾರದ 15 ದಿವಸದ ಹಿಂದೆ ಬೋರಿಂಗ್ ಆಸ್ಪತ್ರೆಯ ಕಂಪೌಂಡ್ ಕುಸಿದು ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಈಗ ಬೀದಿ ವ್ಯಾಪಾರ ಮಾಡುವಂಥ ಸ್ಥಿತಿ ಹೇಗಿದೆ ನೋಡಿ. ಸಂಪೂರ್ಣವಾಗಿ ಅದನ್ನು ಹಣ್ಣುಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಾ ಅಥವಾ ಜೀವನವನ್ನು ನಡೆಸೋದಕ್ಕೆ ಬೇಕಾಗಿರುವಂತಹ ಈ ವೆಹಿಕಲ್ಗಳನ್ನು ಕಾಪಾಡ್ಕೊಳ್ಳೋದಾ, ಅವ್ರು ಮಳೆಯಲ್ಲೇ ತೋರಿಸ್ಕೊಂಡು ಕಾಪಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಸ್ತೆ ಮೇಲೆ 2.5 ಅಡಿಯಷ್ಟು ನೀರು ನಿಂತಿದೆ. ಇದು ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಕೂಡ, ಅದರಲ್ಲೂ ಪ್ರಮುಖವಾಗಿ ಈ ಸುತ್ತಮುತ್ತ ಭಾಗದಲ್ಲಿರುವಂತಹ ಶಾಸಕರು ಯಾಕೆ ಇಷ್ಟು ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಯಾಕೆ ಈ ರೀತಿಯಂತಹ ಒಂದು ದೊಡ್ಡ ಮಟ್ಟದಲ್ಲಿ ಅವಘಡಗಳಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಹ್ಯಾರಿಸ್ ಅವರು ಕೂಡ ಕಳೆದ ಹಲವು ಬಾರಿ ಚುನಾಯಿತರಾದರೂ ಕೂಡ ಈ ಭಾಗದ ಜನರಿಗೆ ಮಳೆ ಬಂದಾಗ ಆಗುವಂಥ ಸಮಸ್ಯೆಗಳಿಂದ ಮುಕ್ತಿ ಮಾತ್ರ ಕೊಟ್ಟಿಲ್ಲ. ಹೀಗಾಗಿ ಪ್ರತಿ ಬಾರಿ ಕೂಡ ಈ ನಂಜಪ್ಪ ಸರ್ಕಲ್ ಆಗಿರ್ಬೋದು, ರಿಚ್ಮಂಡ್ ಸರ್ಕಲ್ ಆಗಿರ್ಬೋದು, ಶಾಂತಿನಗರ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ನಿಜಕ್ಕೂ ಕೂಡ ವಾಹನ ಸವಾರರಾಗಿರ್ಬೋದು, ಸಿಟಿ ಜನರು ಪರದಾಡುವ ಸ್ಥಿತಿ ಇದೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ರಸ್ತೆ ಮೇಲೆ ನೀರು ಹರಿತಾ ಇದೆ. 2.5ರಿಂದ 3 ಅಡಿಯಷ್ಟು ನೀರು ಹರಿತಾ ಇದೆ. ಒಂದೊಮ್ಮೆ ಏನಾದರೂ ವಾಹನ ಸವಾರಕರು ಗುಂಡಿಗಳ ಕಾಣದೇ ಹೋದಂಥ ಪಕ್ಷದಲ್ಲಿ ಗುಂಡಿಗಳಿಗೆ ಬೈಕ್ ಸ್ಕಿಡ್ ಆಗಿ ಬಿದ್ದರೆ ನಿಜಕ್ಕೂ ಕೂಡ ಅವರು ನೀರಿನ ಪಾಲಾಗುವಂಥ ಸಾಧ್ಯತೆ ಇರುತ್ತೆ. ಸಂಪೂರ್ಣವಾಗಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಳ್ಳುವಂಥದ್ದು ಹೆಚ್ಚು ಕಡಿಮೆ ಆದರೆ ಯಮನ ಪಾದ ಸೇರುವುದು ಕೂಡ ಫಿಕ್ಸ್. ಆಟೋ ಚಾಲಕರಂತೂ ಹೇಳೋದೇ ಬೇಡ, ಅಕ್ಷರಶಃ ಪರದಾಡ್ತಾರೆ. ಯಾಕಂದರೆ ರಸ್ತೆ ಕಾಣದಂಥ ಸಂದರ್ಭದಲ್ಲಿ ಅವರು ಸಂಚಾರ ಮಾಡೋದು ಕೂಡ ಗೊಂದಲ ಅವರಿಗೆ. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ವಿನಯ್ ಕುಮಾರ್ ಕಾಶ್ಮನವ್, TV9 ಬೆಂಗಳೂರು.
ಜೊತೆಗೆ ಈಗಾಗಲೇ ನೋಡ್ತಾ ಇದ್ರ ಬೇರೆ ಬೇರೆ ಭಾಗದಲ್ಲೂ ಕೂಡ ಮಳೆ ಬಂದಿರುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಶಾಂತಿನಗರ, ವಿಧಾನಸೌಧ, UB ಸಿಟಿ ಸುತ್ತಮುತ್ತಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಹೀಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಅನೇಕ ಭಾಗಗಳಲ್ಲಿ ಅಂದರೆ ಪ್ರಮುಖವಾಗಿ CBD ಏರಿಯಾಗಳಲ್ಲಿ ದೊಡ್ಡ ಸಮಸ್ಯೆ ಉಂಟಾಗಿದೆ. ಶಾಂತಿನಗರ ಸೇರಿದಂತೆ ಇನ್ನಿತರ ಭಾಗದಲ್ಲಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದ್ದರೆ ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ನೀರು ನುಗ್ಗಿದೆ. ಇದರ ಜೊತೆಗೆ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗಳಿಗೂ ಕೂಡ ನೀರು ನುಗ್ಗಿರೋ ಬಗ್ಗೆ ವರದಿ ಆಗ್ತಾ ಇದೆ. ಶಿವಾನಂದ ಸರ್ಕಲ್ನ ಅಂಡರ್ಪಾಸ್ ಸಂಪೂರ್ಣವಾಗಿ ನೀರಿನಿಂದ ಭರ್ತಿಯಾಗಿರುವಂಥ ಕಾರಣ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಕೆಲವೊಂದು ವಾಹನಗಳು ಕೂಡ ಈಗಾಗಲೇ ಅಲ್ಲಿ ಸಿಗಾಕೊಂಡಿದೆ. ಕಾರ್ ಒಂದು ನೀರಿನಲ್ಲಿ ಸಂಚರಿಸೋದಕ್ಕೆ ಕಷ್ಟ ಸಾಧ್ಯವಾಗಿ ಅಲ್ಲೇ ನಿಂತಿರುವಂಥ ಬಗ್ಗೆ ಕೂಡ ಈಗಾಗಲೇ ದೃಶ್ಯಗಳು ಬಂದಿದೆ. ಇನ್ನು KR ಸರ್ಕಲ್ನ ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಉಂಟಾಗಿದೆ. ನಗರದ ಇನ್ನಿತರ ರಿಪೋರ್ಟನ್ನು ನೋಡೋಣ ಬನ್ನಿ. ಅರ್ಧ ಗಂಟೆ ಸುರಿದಂತಹ ಒಂದು ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಎಲ್ಲಾ ರಸ್ತೆಗಳು ಜಲಾವೃತವಾಗಿರುತ್ತಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ MG ರಸ್ತೆ ಪಕ್ಕದಲ್ಲಿರ್ತಕ್ಕಂತಹ ಹೇಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನೋಡೋದಾದ್ರೆ, ರಸ್ತೆಯಲ್ಲಿ 2 ಅಡಿಗಳಷ್ಟು ನೀರು ನಿಂತ್ಕೊಂಡಿರೋ ಹಿನ್ನೆಲೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಎಲ್ರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ವಾಹನಗಳು ಈಗ ಸಂಜೆ ಆಗ್ತಿದ್ದಂತೆ ಎಲ್ಲರೂ ಕೂಡ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ನೀರು ನಿಂತ್ಕೊಂಡ್ರೆ ಎಲ್ರಿಗೂ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ರೀತಿಯಾದಂತಹ ಒಂದು ಮಳೆ ಒಂದು ಅರ್ಧ ಗಂಟೆಗಳ ಕಾಲ ಸುರಿದಂತಹ ಮಳೆಗೆ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ನಟರಾಜ್, TV9 ಬೆಂಗಳೂರು. ಇದು ನಮಗೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಸಾಕಷ್ಟು ವಿವರಗಳು ಕೂಡ ಬರ್ತಾ ಇದೆ. ರೈಟ್, ಇದು ಒಂದು ಭಾಗ ಮಾತ್ರ. ಇನ್ನು ಬೆಂಗಳೂರಿನ CBD ಏರಿಯಾದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಉಂಟಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕನಿಂಗ್ಹ್ಯಾಮ್ ರಸ್ತೆ ನೋಡ್ತಾ ಇದ್ದಾರೆ. UB ಸಿಟಿಯ ರಸ್ತೆ ಕೂಡ UB ಸಿಟಿಯ ಮುಂಭಾಗದಲ್ಲೇ ಈಗ ಸಂಪೂರ್ಣವಾಗಿ ನೀರು ಭರ್ತಿಯಾಗಿದೆ. UB ಸಿಟಿ ಮುಂಭಾಗವೂ ಕೂಡ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಶಾಂತಿನಗರದಲ್ಲಂತೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಕೂಡ ಹಾಕಿ ಸ್ಟೇಡಿಯಂ ಮುಂಭಾಗ ಅನೇಕ ಬಾರಿ ಈ ಬೈಕ್ಗಳಲ್ಲೂ ಕೂಡ ಮುಳುಗಡೆ ಆಗಿದೆ. ಜೊತೆಗೆ ಶಾಂತಿನಗರದ SCG ಶಾಂತಿನಗರ ಕ್ರಿಕೆಟ್ ಗ್ರೌಂಡ್ ಅಲ್ಲೂ ಕೂಡ ಮಳೆ ಭರ್ತಿಯಾಗಿ ಅಲ್ಲೂ ಕೂಡ ಈಗ ಸಾಕಷ್ಟು ವ್ಯತ್ಯಯ ಉಂಟಾಗಿದೆ. ಇದರ ಜೊತೆಗೆ ಇನ್ನಿತರ ಭಾಗದಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ಲಿ ವಿಧಾನಸೌಧದ ಸುತ್ತಮುತ್ತ KR ಸರ್ಕಲ್ ಸುತ್ತಮುತ್ತವೂ ಕೂಡ ತಗ್ಗು ಪ್ರದೇಶ ಹಾಗೂ ಅಂಡರ್ಪಾಸ್ಗಳಲ್ಲಿ ನೀರು ನಿಂತಿರೋ ಬಗ್ಗೆ ವರದಿಯಾಗಿದೆ.